ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ, NTPC, SSC ಗೆ ಯೂಸ್ ಆಗೋ ರೀತಿ PC, PSI, PDO, SD, FD ವಿವಿಧ ಹುದ್ದೆಗಳಿಗೆ ಯೂಸ್ ಆಗೋ ರೀತಿ ನಾವು ಇವತ್ತಿನಿಂದ ರೀಸನಿಂಗ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ರೀಸನಿಂಗ್ ಅನ್ನ ಸ್ಟಾರ್ಟ್ ಮಾಡೋ ಮೊದಲು ಬೇಸಿಕ್ ಅನ್ನ ತಿಳ್ಕೊಂಡು ಆಮೇಲೆ ಜೀರೋ ಬಂದ್ರ ಸ್ಕ್ವೇರ್ ರೂಟ್ ಅನ್ನ ಯಾವ ರೀತಿ ಶಾರ್ಟ್ ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ನಾವು ಕ್ರ್ಯಾಕ್ ಮಾಡೋದು, ಅದೇ ರೀತಿ 11 ರಿಂದ 99 ಸ್ಕ್ವೇರ್ ರೂಟ್ ಶಾರ್ಟ್ ಟ್ರಿಕ್ಸ್, ಅದೇ ರೀತಿ ರೀಸನಿಂಗ್ ಅನ್ನ ಅಟೆಂಡ್ ಮಾಡ್ಬೇಕಾದ್ರ ಏನೇನೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಓದ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದೇ ರೀತಿ ನಿಮ್ಗೆ ರೀಸನಿಂಗ್ A to Z ನ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಕ್ಲಾಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರ ಜೈ ಹಿಂದ್ ಅಂತ ಕಮೆಂಟ್ ಹಾಕ್ರಿ. ನಾ ಪ್ರತಿನಿತ್ಯ ನಿಮಗೆ 1 by 1 ಸಿಲೆಬಸ್ ವೈಸ್ ಕ್ಲಾಸ್ ಅನ್ನ ಮಾಡ್ತಾ ಹೋಗ್ತೀವ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ RRB ಗ್ರೂಪ್ ಡಿ, NTPC ಗೆ ವಿವಿಧ ಹುದ್ದೆಗಳಿಗೆ ಯೂಸ್ ಆಗೋ ರೀತಿ ಮೊದಲನೇ ದಿನ ರೀಸನಿಂಗ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನೀವೇನಾದ್ರೂ RRB ಗ್ರೂಪ್ ಡಿ ಗೆ ಸಂಬಂಧಿಸಿದ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದಾವೆ. ಸಿಲೆಬಸ್ ಅಲ್ಲಿರೋ GK ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ರೀ. GK ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ಸ್ ಬಂದಾಗ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಗೆ ಸಂಬಂಧಿಸಿದ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವೆಶ್ಚನ್ ಪೇಪರ್. ಓಲ್ಡ್ ಕ್ವೆಶ್ಚನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕೋಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದಾವೆ ನೋಡ್ಕೊಳ್ಳಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ GK ಗೆ ಸಂಬಂಧಿಸಿದ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರುತ್ತೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ GK ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ GK ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು, ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ನೀವು ಯಾವುದೇ ಒಂದು ಅಭ್ಯರ್ಥಿ RRB ಆಗಲಿ, SSC ಆಗಲಿ ಯಾವುದೇ ಒಂದು ಪರೀಕ್ಷೆಗೆ ರೀಸನಿಂಗ್ ಮತ್ತೆ ಮ್ಯಾಥಮೆಟಿಕ್ಸ್ ಗೆ ಏನಾದ್ರು ಪ್ರಿಪೇರ್ ಆಗ್ತಿದ್ರಂದ್ರ ಪ್ರತಿಯೊಬ್ರು ಕೂಡ ಈ ಟ್ರಿಕ್ಸ್ ಅನ್ನ ಫಾಲೋ ಮಾಡ್ಕೋರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ನೀವು ರೀಸನಿಂಗ್ ಮ್ಯಾಥಮೆಟಿಕ್ಸ್ ಅನ್ನ ಬಿಡಿಸ್ಬೇಕಾದ್ರೆ ಮುಖ್ಯವಾಗಿ ಕೆಲವು ಇನ್ಸ್ಟ್ರಕ್ಷನ್ಸ್ ಗಳದಾರ, ಅವನ್ನ ಮಿಸ್ ಮಾಡ್ದ ಫಾಲೋ ಮಾಡ್ಕೋಬೇಕ್ರಿ. ಏನಪ್ಪಾ ಹಾಗಿದ್ರೆ ಅವು ಏನದು ಫಾಲೋ ಮಾಡ್ಕೊಳ್ಳೋದಪ್ಪ ಅಂದ್ರ, ಸ್ನೇಹಿತರೆ, ಪ್ರತಿನಿತ್ಯ ನೀವು 2 ರಿಂದ 30 ಮಗ್ಗಿಗಳನ್ನ ಬರಿಬೇಕ್ರಿ. ಇವತ್ತು 2 ರಿಂದ 30 ಮಗ್ಗಿಗಳು ಕಡ್ಡಾಯವಾಗಿ ಬರ್ಬೇಕ್ರಿ. ಅಟ್ಲೀಸ್ಟ್ 20 ಆದರೂ ಕೂಡ ಬರಲೇಬೇಕು. ಇದ್ರ ಜೊತೆಗೆ ನಿಮ್ದು ABCD ರೀ, A to Z ರೀ. ಇದು 1 ನಂಬರ, ಇದು 26 ನಂಬರ, 26. ಪ್ರತಿಯೊಂದು ಕೂಡ A ಗೆ 1, B ಗೆ 2, C ಗೆ 3, D ಗೆ 4. ಪ್ರತಿನಿತ್ಯ ರೀ ಕ್ಲಾಸ್ ಅನ್ನ ಏನಾದ್ರು ಓದಕ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂದ್ರ ಪ್ರತಿನಿತ್ಯ ಇದನ್ನ ರೀಸನಿಂಗ್ ಅಥವಾ ಮ್ಯಾಥಮೆಟಿಕ್ಸ್ ಪ್ರತಿನಿತ್ಯ ಬರಿಬೇಕ್ರಿ. ಫಸ್ಟ್ ABCD ನಂಬರ್ ಹಾಕೋತ ಬರಿಬೇಕ್ರಿ. A ಗೆ 1, B ಗೆ 2, C ಗೆ 3 ಒಮ್ಮೆ ಸೀದಾ ಬರಿಬೇಕು, ಒಮ್ಮೆ ಉಲ್ಟಾ ಬರಿಬೇಕು. ಹಂಗೆ Z ಗೆ 26, Y ಗೆ 25, ಹಿಂಗೆ ಪ್ರತಿನಿತ್ಯ ರೀ ಏನಿದೆಯಲ್ಲ ಇದನ್ನ ಬರಿಬೇಕ್ರಿ. ಇದು ಬಹಳ ಇಂಪಾರ್ಟೆಂಟ್ ರೀ. ಯಾಕಪ್ಪ ಅಂದ್ರ ಶಾರ್ಟ್ ಟ್ರಿಕ್ಸ್ ಏನಾದ್ರು ಬೇಕಪ್ಪ ಅಂದ್ರ ಇವೆಲ್ಲ ಕೂಡ ನಿಮ್ ಮೈಂಡ್ ನಾಗಿದ್ರೆ ಮಾತ್ರ ಶಾರ್ಟ್ ಟ್ರಿಕ್ಸ್ ಅನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದ್ರಿ. ಇವು ಇಂಗ್ಲಿಷ್ ದಾಗ ಅದಾವ್ರಿ. ಇವನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೋರಿ, ಮಗ್ಗಿಯನ್ನ ಬರ್ಕೋರಿ. ಇದಾದ್ಮೇಲೆ ನಿಮಗೆ ABCD ನಂಬರ್ ವೈಸ್ ಇದಾವ್ರಿ, ಈ ರೀತಿ ಬರ್ಕೋಬೇಕ್ರಿ. ಒಮ್ಮೆ ಸೀದಾ ಬರಿಬೇಕು, ಒಮ್ಮೆ ಉಲ್ಟಾ ಬರಿಬೇಕ್ರಿ. ಇದಾದ ನಂತರ ನಿಮ್ದ 1 to 30 ಮಟ್ಟ ಕ್ಯೂಬ್ ಬರ್ಬೇಕ್ರಿ. ನಿಮ್ ಕಡೆ ಇಲ್ಲಂದ್ರ ಸ್ಕ್ರೀನ್ ಶಾಟ್ ಹೊಡ್ಕೋರಿ. ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಬುಕ್ದ ಬರ್ರಿ. ಫಸ್ಟ್ನೇ ಪೇಜ್ನ್ಯಾಗ ಇವ ಇರ್ಬೇಕ್ರಿ. ಫಸ್ಟ್ ಗೆ ಸಿಲೆಬಸ್, ಅದಾದ್ಮೇಲೆ ಇದು ಇರ್ಬೇಕ್ರಿ. 2 ರಿಂದ 30 ಮಟ್ಟ ಮಗ್ಗಿ, ಅದಾದ ನಂತರ ABCD ರೀ, ಅದಾದ ನಂತರ ಸ್ಕ್ವೇರ್ ರೂಟ್, ಕ್ಯೂಬ್ ಟೋಟಲ್ ಆಗಿ ಇರ್ಬೇಕ್ರಿ. ಇದು ಪ್ರತಿನಿತ್ಯ ಓದಾಕ್ ಬಂದ್ರಪ್ಪ ಅಂದ್ರ ಇವನೊಂದ್ಸಾರಿ ಕಣ್ಣಾಡಿಸಿ ಆಮೇಲೆ ಮುಂದಿನ ಓಪನ್ ಮಾಡ್ಬೇಕ್ರಿ. ಓಕೆ ಸ್ನೇಹಿತರೆ, ಇವನ್ನೆಲ್ಲ ಕೂಡ ಬರ್ಕೊಂಡ ಇಟ್ಕೋರಿ. ಇನ್ನ ಶಾರ್ಟ್ ಟ್ರಿಕ್ಸ್ ಅನ್ನ ನೋಡೋಣ ಬರ್ರಿ. ಮೊದಲಿಗೆ ವರ್ಗ ಸಂಖ್ಯೆಗಳು ಅಥವಾ ಸ್ಕ್ವೇರ್ ನಂಬರ್ಸ್ ಅಥವಾ ಸ್ಕ್ವೇರ್ ಅಷ್ಟೇ ರೀ, ಸ್ಕ್ವೇರ್ ರೂಟ್ ಅಂತೀರಿ. ಓಕೆ ರೀ, ಹಾಗಿದ್ರೆ ವರ್ಗ ಸಂಖ್ಯೆಗಳು ಅಥವಾ ಸ್ಕ್ವೇರ್ ನಂಬರ್ಸ್ ಅಂದ್ರೆ ಏನ್ರಿ? ಇಲ್ಲಿ ನೋಡ್ರಿ, ಇದ್ರ ಮೇಲೆ ಈ ರೀತಿ ಬರ್ದಿರ್ತಾರ. 3 ಇದ್ರ ಮೇಲೆ ಈ ರೀತಿ,
ಸರಿ 4. ಹಾಗಿದ್ರೆ ಹಿಂಗಂದ್ರೆ ಏನಂದ್ರಿ ಇಲ್ಲಿ 2 ಅಂದ್ರೆ 2 ಇಂಟು 2, 3 ಬಂತ 3 ಇಂಟು 3 ಈ ರೀತಿ ಸ್ಕ್ವೇರ್ ಅನ್ನ ಮಾಡ್ಕೋಬೇಕ್ರಿ. ಹಂಗಿದ್ರೆ 2 2 4, 3 3 9, 4 4 16 ಈ ರೀತಿ ಬರ್ತ್ರಿ. ಅದೇ ರೀತಿ ಇಲ್ಲಿ ಕ್ಯೂಬ್ ಬಂದಿತ್ತಪ್ಪ ಅಂದ್ರ ಹಿಂಗ್ ಬಂದಿರ್ತಾರೆ 2 ಇಂಟು 3 ಬರ್ದಿರ್ತಾರ 3 ಇಂಟು 3 3 ಕ್ಯೂಬ್ 3 4 ಕ್ಯೂಬ್ 3 ರೀ. ಹಾಗಿದ್ರೆ ಇದನ್ನ ಯಾವ ರೀತಿ ನಾವು ಕ್ರ್ಯಾಕ್ ಮಾಡೋದಪ್ಪ ಅಂದ್ರ ಇದು ಬೇಸಿಕ್ ಅಷ್ಟ ರೀ. ಮುಂದೆ ಹೇಳ್ತೇನೆ ರೀ ಪ್ರತಿಯೊಂದನ್ನು ಕೂಡ. 2 ಇಂಟು 3 ರೀ, ಸಾರಿ 2 ರೀ. 2 2 4, 4 8 ರೀ. ಇದು ಕ್ಯೂಬ್ ರೀ. ಆಲ್ರೆಡಿ ಕಲ್ತಿರ್ತೀರಿ ಬಟ್ ಸ್ವಲ್ಪ ಬೇಸಿಕ್ ಇರ್ಲಿ, ಫಸ್ಟ್ನೇ ಕ್ಲಾಸ್ ಐತಲ್ಲ ಅದಕ್ಕಾಗಿ ಇದನ್ನ ತಿಳಿಸ್ಕೊಡಾಕತ್ತಿದ್ರಿ. ಅದೇ ರೀತಿ 3 ಇತ್ತು 3 ಇಂಟು 3 ಇಂಟು 3, 3 3 9, 9 3 27 ಈ ರೀತಿ ಇದನ್ನ ಕ್ಯೂಬ್ ಅನ್ನ ಬಿಡಿಸೋದ್ರಿ. ಓಕೆ, ಸ್ಕ್ವೇರ್ ಅಂದ್ರೆ ಏನ ಮತ್ತೆ ಕ್ಯೂಬ್ ಅಂದ್ರೆ ಏನದ ತಿಳಿತ್ರಿ. ಇದೆ ಕ್ಯೂಬ್ ಕೂಡ ಅದ ನೋಡ್ರಿ. ಓಕೆ, ನೋಡಿದ್ರಲ್ಲ. ಓಕೆ ರೀ, ಈಗ ಟ್ರಿಕ್ಸ್ ಅನ್ನ ನೋಡೋಣ್ರಿ. ಲಾಸ್ಟ್ 5 ಡಿಜಿಟ್ ಬತ್ತಪ್ಪ ಅಂದ್ರ ಸ್ಕ್ವೇರ್ ಅನ್ನ ಯಾವ ರೀತಿ ಮಾಡೋದ್ರಿ. ಇಲ್ಲಿ ನೋಡಿದ್ರೆ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗತ್ತಂತ ಅನ್ಕೊಂಡಿನಿ, ಬಟ್ ಆಗ್ಲಿಕ್ಕಂದ್ರ ಹೇಳ್ತಾನೆ ಕೇಳ್ರಿ. ಓಕೆ ರೀ, ಸ್ಕ್ವೇರ್ ಇದ್ದ ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನ ನೋಡಾಕತ್ತಿದ್ವಿ. ಇಲ್ಲಿ ನೋಡ್ರಿ, ಲಾಸ್ಟ್ 5 ಡಿಜಿಟ್ ಬಂದ್ರ ಮಾತ್ರ ಇದು ಯೂಸ್ ಆಗತ್ತ, ಉಳಿಕೆದಕ್ಕ ಯೂಸ್ ಆಗಂಗಿಲ್ಲ. ಇದು ನಿಮ್ಗ ನೆನಪಿರ್ಲಿ. ಓಕೆ, ಈಗ 65 ಅಂತ ಬಂದೈತಿ. ಇದು 65 ಸ್ಕ್ವೇರ್. ಓಕೆ, ಅದು ಸ್ವಲ್ಪ ಸ್ಕ್ರೀನ್ ತಡ್ರಿ. ಓಕೆ ರೀ, 65 ಸ್ಕ್ವೇರ್. ಓಕೆ, ಇವಾಗ ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಇವೆರಡು ರೀ, ಇವೆರಡು ಸ್ಕ್ವೇರ್ ಅನ್ನ ಮಾಡ್ಕೋಬೇಕ್ರಿ. 5 5 ಎಷ್ಟ್ರಿ 25. 25 ಮಾಡ್ಕೊಂಡ ಲಾಸ್ಟಿಗೆ ಹಚ್ಕೋಬೇಕ್ರಿ. ಅದೇ ಲಾಸ್ಟ್ನೇ ಸಂಖ್ಯೆ ಏನೈತಲ್ಲ ಅದನ್ನ ಲಾಸ್ಟಿಗೆನ ಹಚ್ಕೋಬೇಕ್ರಿ. ಎಲ್ಲಿ ಕೈಲ ಕೂಡ ಅವಶ್ಯಕತೆ ಇಲ್ಲ, ಈ ರೀತಿ ಹಚ್ಕೋರಿ. ಓಕೆ, ಆಯ್ತು. ಇವಾಗ್ರಿ ಇಲ್ಲಿ ಏನ್ ನಂಬರ್ ಇರುತ್ತಲ್ಲ, ಈ ನಂಬರ್ಗೆ 1 ನಂಬರ್ ಮುಂದಿನ್ರಿ. ಆಯ್ತು, ಈ ನಂಬರ್ಗೆ 1 ನಂಬರ್ ಮುಂದಿನ್ರಿ. ಹಾಗಿದ್ರೆ ಎಷ್ಟಾಗ್ತಿದ್ದು 6 ಇದ್ದಿದ್ದ 7 ಆಯ್ತು. 7 ಇಂಟು 6, 6 7 7 6 42. ಓಕೆ, ಬತ್ತಲ್ರಿ. ಓಕೆ, ಅದನ್ನ ಈ ನೆಕ್ಸ್ಟ್ ನೋಡ್ರಿ, 5 5 25 ಇಲ್ಲಿ ಹಚ್ಕೊಂಡಿರಿ. 7ಕ್ಕ ಪ್ಲಸ್ 1 ಮಾಡಿದ್ರ 8 ಆಯ್ತು. ಇಲ್ಲಿ ಇದ್ದಿದ್ದ ಸಂಖ್ಯೆ 7, 8 7 56. ಓಕೆ, ಕ್ಲಿಯರಾ? ಹಂಗ ಇನ್ನೊಂದು ನೋಡ್ರಿ, ಇಲ್ಲಿ 8 ಐತಿ, ಇದು 9 ಆಯ್ತು ಇಂಟು 8. ಇದು 25ಕ್ಕೆ ಇದು ಸ್ಕ್ವೇರ್ ಆಗಿದ್ದು ಇಲ್ಲಿ ಹಚ್ಕೊಂಡಿರ್ತೀರ ಆಲ್ರೆಡಿ. 9 8 50, 9 8 76 ರೀ, ಸಾರಿ 72. ಓಕೆ, ಇದು ಕ್ಲಿಯರ್ ಆದ್ರೆ ಇದು 56 ಕ್ಲಿಯರ್ ಆಯ್ತು. ನೆಕ್ಸ್ಟ್ ರೀ, ಇಲ್ಲಿ ನೋಡ್ರಿ, ಇದು 25 ಹಚ್ಕೊಂಡ್ರಿ. ಇಲ್ಲಿ ನೆಕ್ಸ್ಟ್ 9 ಐತಿ, 9 ಇದ್ದಿದ್ದು 10 ಆಯ್ತು ಇಂಟು 9, 10 9 90. ಓಕೆ, 5 ಡಿಜಿಟ್ ಇದ್ದಿದ್ದು ಗೊತ್ತಾಯ್ತು, ಮಾಡ್ಕೊಂಡ್ರಿ. ಹಂಗ ಒಂದಿಷ್ಟು ಹೋಮ್ವರ್ಕ್ ಅನ್ನ ಕೊಡ್ತೀವ್ರಿ, ಮಾಡ್ಕೋರಿ ನೀವು ರೀ. ಈಗ 75 ಆಗೈತಿ, ಸಾರಿ 35 ಮಾಡ್ರಿ, 25 ಮಾಡ್ರಿ. ಹಂಗಾರಿ ನಿಮಗೆ ಯಾವ ನಂಬರ್ ಇಷ್ಟ ಆಗುತ್ತಲ್ಲ ಆ ನಂಬರ್ ತಗೋರಿ. ಇದನ್ನ ಮಲ್ಟಿಪ್ಲೈ ಮಾಡ್ಕೋರಿ. ಅದ್ರ ಮುಂದಿನ ನಂಬರ್ ಏನೈತಲ್ಲ ಪ್ಲಸ್ 1 ನಂಬರ್ ಸೇರ್ಸರಿ, ಅದ್ರ ಜೊತೆ ಹಿಂದಿನ ನಂಬರ್ ಏನೈತಿ ಅದನ್ನ ತಗೊಂಡ ಮಾಡ್ಕೋರಿ. ಓಕೆ, ಇದು ಸ್ಕ್ವೇರ್ ಇಡ್ದು ನಿಮಗೆ ಕ್ಲಿಯರ್ ಆಯ್ತು. ಇನ್ನ ಲಾಸ್ಟ್ 0 ಬಂದ್ರ, ಇವಾಗ ಏನ್ ನೋಡಿದ್ವಿ 5 ಬಂದ್ರ ಆ ಟ್ರಿಕ್ಸ್ ಯೂಸ್ ಮಾಡ್ಬೇಕ್ರಿ. ಇನ್ನ ಲಾಸ್ಟ್ 0 ಬಂದ್ರ ಯಾವ ರೀತಿ ಟ್ರಿಕ್ಸ್ ಅನ್ನ ಯೂಸ್ ಮಾಡೋದ್ರಿ. 0 ಬಂದ್ರ ಅಷ್ಟ ರೀ ಇದು ಟ್ರಿಕ್ಸ್. ಓಕೆ, ಇಲ್ಲಿ ನೋಡ್ರಿ, ಇದು 10ರದ ಈಜಿ ಐತಿ, ಅದನ್ನು ನೋಡ್ಕೋರಿ. ಇಲ್ಲಿ ನೋಡ್ರಿ 10 ಸ್ಕ್ವೇರ್ ಬಂದೈತಿ. 10 10 100 ಅಂತ ನಿಮಗೂ ಗೊತ್ತೈತಿ, ಎಲ್ಲರಿಗೂ ಕೂಡ ಗೊತ್ತೈತಿ. ಆದ್ರೂ ಕೂಡ ಬಾಳ್ ನಂಬರ್ ಬಂದಾಗ ಕನ್ಫ್ಯೂಸ್ ಆಗಿರ್ತೈತಿ. ಸೊ ಅದಕ್ಕಾಗಿ ಇದನ್ನ ನೋಡ್ಕೋರಿ. ಇಲ್ಲಿ ನೋಡ್ರಿ, ಇದು 0 ಎಷ್ಟೇಂದು 2 ಐತಿ. ಇವೆರಡು 0 ಈ ಕಡೆ ಹಾಕೋದ್ರಿ. ಇದು 1 ಏನೈತಲ್ಲ 1ರ ಸ್ಕ್ವೇರ್ ಮಾಡ್ಕೋದ್ರಿ. 1 1 1 ರೀ, 1. ಓಕೆ, ಇಲ್ಲಿ ನೋಡ್ರಿ, ಇಲ್ಲೊಂದ್ 0 ಐತಿ, 2 0 ಇಲ್ಲಿ ಕೊಟ್ಟಿವಿ. ಇದನ್ನೇನು ಸ್ಕ್ವೇರ್ ಮಾಡ್ಕೋತೀರಿ, 3 3 9. ಕ್ಲಿಯರಾ? ನೆಕ್ಸ್ಟ್ ರೀ ದೊಡ್ಡ ದೊಡ್ಡ ಸಂಖ್ಯೆ ನೋಡ್ಕೊತ ಹೋಗೋಣ್ರಿ ಹಂಗ. ಓಕೆ ರೀ, 2 0, ಇದರದ್ದು 2 0 ಇಲ್ಲಿ ಕೊಟ್ಟೇರಿ. ಇದು ನೋಡ್ರಿ, ಇದನ್ನ ಹೊಳೆ ಸ್ಕ್ವೇರ್ ಮಾಡ್ಕೋರಿ. 5 5 25, ಇಲ್ಲಿ ಸ್ಕ್ವೇರ್ ರೀ. ಓಕೆ, ಕ್ಲಿಯರ್ ಆಯ್ತ್ರಿ. ಪ್ರತಿಯೊಂದು ಕೂಡ ಇದೇ ರೀತಿ ಬರ್ತಾವ್ರಿ. ಓಕೆ, ಕ್ಲಿಯರ್ ಆಯ್ತ್ರಿ ಇದು. ಇನ್ನ ನೆಕ್ಸ್ಟ್ ರೀ, ಕ್ಲಿಯರ್ ಆಯ್ತಂದ್ರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಕ್ಲಿಯರ್ ಆಗತ್ರಿ. ಹಂಗ ಇಲ್ಲಿ ಕೇಳಿ ಹಿಂಗ್ ಬಿಟ್ರ ಈಜಿ ಐತಪ್ಪ ಅಂತೇಳಿ ಮಾಡಿರ್ತೀರಿ, ಬಟ್ ಅದನ್ನ ಬರ್ಕೋಬೇಕ್ರಿ ಯಾವ ರೀತಿ ಟ್ರಿಕ್ಸ್ ಯೂಸ್ ಆಗತ್ತ ಅಂತೇಳಿ.
ಕೆಲವೊಂದ್ ಸಲ ಒಂದ್ ತಿಂಗಳು ಬಿಟ್ಟು ನೋಡ್ತಿರ್ತಿಲ್ಲ, ಅವಾಗ ಏನ್ ಟ್ರಿಕ್ಸ್ ಯೂಸ್ ಮಾಡಿ ಅಂತ ನೆನಪಾಕಿರಂಗಿಲ್ಲ, ಈ ರೀತಿ ಬರ್ಕೋರಿ. ಇದನ್ನ ಮಾಡ್ಕೋಬೇಕು, ಇದನ್ನ ಮಾಡ್ಕೋಬಾರ್ದು ಅಂತ ಈ ರೀತಿ ಮಾಡ್ಕೊಂಡ್ರಂದ್ರ ಈಸಿಯಾಗಿ ಗೊತ್ತಾಗ್ತದ್ರಿ. ನೆಕ್ಸ್ಟ್ ಒಂದು ಬಂದ್ರ ಈ ಟ್ರಿಕ್ಸ್ ಯೂಸ್ ಮಾಡ್ರಿ. ಇನ್ನ ನೆಕ್ಸ್ಟ್ ರೀ 11ರಿಂದ 99ರವರೆಗಿನ ಸ್ಕ್ವೇರ್ ರೂಟ್ದು ಏನಿದಿಲ್ಲ ಶಾರ್ಟ್ ಕಟ್ ಟ್ರಿಕ್ಸ್ ರೀ. ಇಲ್ಲಿ ನೋಡ್ಕೋರಿ, ಫಸ್ಟ್ನೇದಕ್ಕ ನೋಡ್ಕೋರಿ, ಇಲ್ಲಿ ಏನ್ ಬಂದೈತಿ 83 ಬಂದೈತ್ರಿ. ಓಕೆ ತಡ್ರಿ, ಸ್ವಲ್ಪ ಜೂಮ್ ತೆಗಿತೇನ್ರಿ. ಓಕೆ ಕಾಣಿಸ್ತಲ್ರಿ ಎಲ್ಲರಿಗೆ? ಓಕೆ ರೀ, ಫಸ್ಟಿಗೇನೆ 83 ತಗೊಂಡಿವ್ರಿ. ಇಲ್ಲಿ ಫಸ್ಟಿಗೆ ಏನ್ ಮಾಡಿದ್ರಿ 5ರದ್ದು ಆ ರೀತಿ ಮಾಡ್ಕೋರಿ. 3 3 9, ಅದನ್ನ 9ಅನ್ನ ಇಲ್ಲಿ ಹಚ್ಕೋರಿ. ನೆಕ್ಸ್ಟ್ ರೀ ಎರಡನೇದ್ದು ಮಲ್ಟಿಪ್ಲೈ ಆಲ್ ಡಿಜಿಟ್. ಇಲ್ಲಿ ಏನ ಬರ ರೈಟ್ ಸೈಡ್ ಸ್ಕ್ವೇರ್ ಮಾಡಿದ್ರಿ, ಇಲ್ಲಿ ಮಲ್ಟಿಪ್ಲೈ ಆಲ್ ಡಿಜಿಟ್ ಅಂತ ಹೇಳ್ಯಾರಿ. 8 3 24 ರೀ, 24 48. ಏನ್ ಬಂತು 48. 4ಅನ್ನ ಇದ್ರ ಮೇಲೆ ಹಚ್ಕೋರಿ. ಇದು 1ನೇ ಡಿಜಿಟ್ 9 ಕರೆಕ್ಟ್ ಆಗೈತಿ. 2ನೇ ಡಿಜಿಟ್ಗೆ 2ನೇ ಲೈನಿಗೆ 8ಅನ್ನ ಹಚ್ಕೋರಿ. 4 48 ಬಂದಿತ್ತಲ್ಲ, 8ಅನ್ನ ಇಲ್ಲಿ ಕೈಲ ಕಟ್ಕೋರಿ. ನೆಕ್ಸ್ಟ್ ರೀ ಇಲ್ಲಿ ನೋಡ್ರಿ, ಸ್ಕ್ವೇರ್ ಲೆಫ್ಟ್ ಸೈಡ್ ರೀ. ಸ್ಕ್ವೇರ್ ಅಂದ್ರ ಇದಕ್ಕ 8ಕ್ಕ ಇದನ್ನ ಮಾಡ್ಕೋಬೇಕ್ರಿ. 8 8 64 ಪ್ಲಸ್ 4. ಯಾಕಂದ್ರ ಮ್ಯಾಗ 4 ಕೈಲ ಬಂದಿತ್ತು, ಅದನ್ನ ಸೇರಿಸಿ ಇದು 68. ಇದು 68 ಆತ್ರಿ. ಇದು 9ಕ್ಕೆ 9 ಆಗಿ ಇಳಿಸೋರಿ, 8ಕ್ಕೆ 8 ಆಗಿ ಇಳಿಸ್ಕೋತ್ರಿ. ಇದು ಇನ್ನೇಗಿಂದ 68 ಟೋಟಲ್ 6889 ಕರೆಕ್ಟ್ ಆಯ್ತು. ಹಂಗ ಇವನು ಮಾಡ್ತೀರಿ ನೋಡ್ರಿ. ಈಗ ಏನಂತ ಗೊತ್ತಾಗೈತ್ರಿ ನಿಮ್ಗ ಟ್ರಿಕ್ಸ್ ಆಲ್ರೆಡಿ. ಏನ್ ಮಾಡ್ಕೋಬೇಕು, 1ನೇದಕ್ಕ ರೈಟ್ ಸೈಡ್ 2 4 ಕ್ಲಿಯರ್. ಓಕೆ, ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಎಲ್ಲಾ ಸಂಖ್ಯೆಯನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. 7 7 14, 14 28. 8 ಇಲ್ಲಿ ಹಚ್ಕೋದು, 2 ಕೈಲ ಕೊಡೋದು. ನೆಕ್ಸ್ಟ್ ಏನೈತಿ ಲೆಫ್ಟ್ ಸೈಡ್ ಸ್ಕ್ವೇರ್ ಅನ್ನ ಮಾಡ್ಬೇಕು. 7 7 49, ಇನ್ನೇಗಿಂದ 2 ಸೇರಿ 51 ಐತಲ್ರಿ. ಮತ್ತೇನ್ರ ತಿಳಿಸ್ಕೊಡ್ಬೇಕಾ? ಐತಿ. ಇನ್ನೊಂದ್ ತಿಳಿಸ್ಬಿಡ್ತೀನಿ ನೋಡ್ರಿ, ಇಲ್ಲಿ ಆಲ್ರೆಡಿ ಬರ್ದಿದ್ದೈತಿ. ಓಕೆ ರೀ, ಈಗ 1ನೇದಿನ ರೈಟ್ ಸೈಡ್ 8 8 64. ಓಕೆ ರೀ, ನೆಕ್ಸ್ಟ್ ಈಗ 8 8 64, ಇಲ್ಲಿ 4 ಇಲ್ಲಿ ಹಚ್ಕೊಂಡ್ರಿ, ಕೈಲ 6. ನೆಕ್ಸ್ಟ್ ಎಲ್ಲಾ ಮಲ್ಟಿಪ್ಲೈ ಅನ್ನ ಮಾಡಬೇಕು. 8 6 6 8 48, 48 2 ಓಕೆ 96. 48 48 ಕೂಡ್ಸರಿ, ಎಷ್ಟಾಯ್ತು 96. 96 ಪ್ಲಸ್ 6 102. ಯಾಕಂದ್ರ 6 ಇಲ್ಲಿ ಕೈಲ ಹಚ್ಚಿದ್ರಿ, ಇಲ್ಲಿ 96 ಐತೆ ಆಲ್ರೆಡಿ ಕೈಲ ಇತ್ತು. 96 ಪ್ಲಸ್ 6 102 ಆಯ್ತು. ಇಲ್ಲಿ 2ಅನ್ನ ಹಚ್ಕೋಬೇಕ್ರಿ. ಆಯ್ತು, ಇಲ್ಲಿ 2 ಹಚ್ಕೊಂಡ್ರಿ. ಈಗ ಕೈಲ ಎಷ್ಟು ಬತ್ತು 10 ಬತ್ತು. ನೆಕ್ಸ್ಟ್ 6 6 36 ಪ್ಲಸ್ ಕೈಲ 10 ಸೇರ್ಸಿದ್ರ 36 46 ಆಯ್ತ್ರಿ. ಕರೆಕ್ಟ್ ಆನ್ಸರ್ ಬತ್ರಿ. ಐತ್ರಿ ಶಾರ್ಟ್ ಟ್ರಿಕ್ಸ್ ಇದು. ಓಕೆ ರೀ, ಉಳಿದಿದ್ದು ನೀವ ಮಾಡ್ಕೋರಿ. ಇಲ್ಲಿ ಅದಾವು ನಮ್ಮ PDF ನೋಟ್ಸ್ ಅನ್ನ ತೆಗೆದುಕೊಂಡವ್ರಿಗೆ ಆಲ್ರೆಡಿ ಸಿಗುತ್ತಾರೆ. ಇದ್ರೊಳಗೆ ಎಲ್ಲ ಡೀಟೇಲ್ಸ್ ಇರುತ್ತ. ಆಲ್ರೆಡಿ ನಾ PDF ನೋಟ್ಸ್ ಎಲ್ಲಿ ಸಿಗ್ತಾವ ಎಲ್ಲ ಮಾಹಿತಿ ಕೊಟ್ಟಿನ್ರಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ PDF ನೋಟ್ಸ್ ಅನ್ನ ಸಿಗ್ತಾವ್ರಿ. ಇದು GK ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್, ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಎಲ್ಲಾ ಸೇರಿ 200 ರೂಪಾಯಿಗಾಗಿ ನೋಟ್ಸ್ ಸಿಗ್ತಾವ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಅನ್ನ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಅತ್ಯಂತ ಕಡಿಮೆ ಬೆಲೆಯಾಗಿ ಇರ್ತಾವ್ರಿ. ನೆಕ್ಸ್ಟ್ ರೀ, ಈಗ ಏನೇನ್ ತಿಳ್ಕೊಂಡಿವಿ ಅಂತೇಳಿ ಒಂದ್ ಸಾರಿ ನೋಡ್ಕೋರಿ. 11ರಿಂದ 99ವರೆಗೆ ಸ್ಕ್ವೇರ್ ರೂಟ್ ತಿಳ್ಕೊಂಡಿವಿ. 5 ಬಂದ್ರೆ ಯಾವ ರೀತಿ ಮಾಡೋದು ತಿಳ್ಕೊಂಡಿವಿ. ಅದೇ ರೀತಿ 0 ಬಂದ್ರ ಸ್ಕ್ವೇರ್ ಯಾವ ರೀತಿ ಮಾಡ್ಕೋದು ಅಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ಚಿಹ್ನೆಗಳರಿ, ಯಾವ ಚಿಹ್ನೆ ಯಾವ ತರ ಮುಂದೆ ಬಂದ್ರ ಏನೇನಾಗತ್ತ ನೋಡ್ಕೋರಿ. ಪ್ಲಸ್ ಇಂಟು ಪ್ಲಸ್ ಮಾಡಿದ್ರ ಪ್ಲಸ್ ಆಗತ್ರಿ. ಮೈನಸ್ ಇಂಟು ಮೈನಸ್ ಮಾಡಿದ್ರ ಪ್ಲಸ್ ಆಗತ್ರಿ. ಪ್ಲಸ್ ಇಂಟು ಮೈನಸ್ ಮೈನಸ್ ರೀ. ಮೈನಸ್ ಇಂಟು ಪ್ಲಸ್ ಮೈನಸ್ ರೀ. ಇದು ಬಹಳ ಇಂಪಾರ್ಟೆಂಟ್ ರೀ. ಲೆಕ್ಕ ಮಾಡುವಾಗ ಒಂದೊಂದ್ಸಾರಿ ಮೈನಸ್ ಪ್ಲಸ್ ಕೂಡ ಬರಿಬೇಕಾಗತ್ರ. ಸ್ನೇಹಿತರೆ, ಈಗ ಇಲ್ಲಿ ನೋಡ್ರಿ ನಂಬರ್ 18 ಬರ್ದೀನಿ, ನಾನು ಮೈನಸ್ 18 ಬರ್ದೀನಿ. ಇಲ್ಲಿ ಪ್ಲಸ್ ಯಾಕೆ ಬರ್ದಿಲ್ಲ ಅಂತ ಕೇಳಕ್ ಹೋಗ್ಬೇಡ್ರಿ. ಈ ರೀತಿ ಏನಾದ್ರು ಇತ್ತಂದ್ರ ಪ್ಲಸ್ ಇದ್ದಂಗ ರೀ. ಏನು ಇಲ್ಲಲ್ಲಪ್ಪ ಅಂದ್ರ ಅದು ಪ್ಲಸ್ ಇರತ್ರಿ. ಈ ರೀತಿ ಇತ್ತಂದ್ರ ಮೈನಸ್ ಇರ್ತದ್ರಿ. ಓಕೆ, ಇನ್ನ ಭಿನ್ನ ರಾಶಿ ಲೆಕ್ಕ ಯಾವ ರೀತಿ ಮಾಡೋದು ನೋಡೋಣ್ರಿ. ಇಲ್ಲಿ ನೋಡ್ರಿ, ಭಿನ್ನ ರಾಶಿ ಒಳಗ ಇದು ಮೇಲಿದ್ದದಕ್ಕೆ ಏನಂತಾರ ಅಂಶ ಅಂತಾರ, ಕೆಳಗಿದ್ದದಕ್ಕ ಛೇದ ಅಂತಾರ್ರಿ. ಆಯ್ತು, ಭಿನ್ನ ರಾಶಿನ ಲೆಕ್ಕ ಮಾಡುವಾಗ ಈ ರೀತಿ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ,
ಏನಪ್ಪಾ ಇದು ಕನ್ಫ್ಯೂಸ್ ಆಗತ್ತದಲ್ಲ, ಹಿಂಗ್ ಇದ್ದಿದ್ದು ಹಿಂಗ್ ಮಾಡ್ಕೊಂಡಾರ ಅಂತೇಳಿ. ಸ್ನೇಹಿತರೆ, ಇವು ಕೆಳಗಿದ್ದಿದ್ದು ಮೇಲಿದ್ದಿದ್ದು ಕೆಳಗಡೆ ಐತಿ ಚೇಂಜ್ ಆದವಪ್ಪ ಅಂದ್ರ ಅಲ್ಲಿ ನಿಮಗೆ ಇವನ ಬಾಗ್ಲೇ ಇದ್ದಿದ್ದು ಗುಂಡ್ಲೆಯನ್ನ ಮಾಡ್ಕೋಕತ್ತೀವಿ ಅಂದ್ರ ಈ ರೀತಿ ಬರ್ತಾವ ನೋಡ್ರಿ. ಅಂದ್ರ ಮೊದಲನೇ ಸಂಖ್ಯೆ ಅಂಶ ಎಲ್ಲಿ ಬತ್ತು, ಇಲ್ಲಿ ಬತ್ತು. ಇದ್ರದ್ದು ಅದೇ ರೀತಿ ಬಿ ಇದ್ದಿದ್ದು ಬಿ ಇಲ್ಲೇ ಐತಿ, ಅದೇ ರೀತಿ ಸಿ ಇದ್ದಿದ್ದು ಇವು ಉಲ್ಟಾ ಆಗತ್ತ. ಅಂದ್ರ ಛೇದ ಮಾತ್ರ ಚೇಂಜ್ ಆಗತ್ತ. ಅಂಶ ಏನಿರ್ತದಲ್ಲ ಮ್ಯಾಗ್ ಬಂದಿದ್ದು, ಈ ಅಂಶ ಯಾವುದೇ ರೀತಿಯ ವ್ಯತ್ಯಾಸ ಆಗಂಗಲ್ರಿ. ಅಂಶ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ. ಛೇದ ಒಳಗೆ ಏನಿರುತ್ತಲ್ಲ ಡಿ ಇದ್ದಿದ್ದು ಮೇಲೆ ಬರುತ್ತಾ, ಇದು ಅಂಶ ಕೆಳಗಡೆ ಬರುತ್ತ್ರಿ. ಆಯ್ತು, ಹಾಗಿದ್ರೆ ಒಂದು ನಂಬರ್ಸ್ ಕೊಡ್ತೀವಿ, ಲೆಕ್ಕ ಮಾಡ್ರಿ. ಓಕೆ, 2/3 ನೆಕ್ಸ್ಟ್ 4/3 ಅಂತ ಕೊಟ್ಟಿರ್ತಾರ. ಇದನ್ನ ಏನೈತಲ್ಲ ಅದೇ ರೀತಿ ಹಚ್ಕೋಬೇಕ್ರಿ. ಇಲ್ಲಿ ಇದು ಮಾತ್ರ ಚೇಂಜ್ ಆಗತ್ರಿ. ಈ ಕಡೆ ಬಂದ್ರ ಬಾಗಲೇ ಇದ್ದಿದ್ದು ಗುಂಡ್ಲೆ ಆಗ್ಬೇಕಂದ್ರ ಈ ರೀತಿ ಚೇಂಜ್ ಆಗತ್ತಾ. ಇಲ್ಲಿ ನೋಡ್ರಿ, ಇದು 3 ಇಲ್ಲಿ ಬರುತ್ತಾ, ಇದು 4 ಇಲ್ಲಿ ಬರುತ್ತಾ, 2 ಒಂದ್ಲೆ 2, 3 ಒಂದ್ಲೆ 3. ಇವೆರಡು ಕೂಡ ಕ್ಯಾನ್ಸಲ್ ಆಕಾವ. 2 ಒಂದ್ಲೆ 2, 2 ಇರ್ಲೆ 4, ಉಳಿದಿದ್ದು 1/2. ಸರಿಯಾದ ಉತ್ತರ ಈ ರೀತಿ ಬರುತ್ತ್ರಿ. ಇನ್ನೊಂದು ಎಕ್ಸಾಂಪಲ್ ಕೂಡ ಇಲ್ಲೈತಿ, ನೋಡ್ಕೊರಿ. ಇನ್ನು ನೆಕ್ಸ್ಟ್ ಮಗ್ಗಿ ಬರ್ತಿದ್ದೈತ್ರಿ. ಇದೆಲ್ಲ ಕೂಡ ನಿಮ್ದು ಬೇಸಿಕ್ ರೀ. ಇಲ್ಲಿವರೆಗೆ ಏನ್ ತಿಳ್ಕೊಂಡಿರಲ್ರಿ, ಇದೆಲ್ಲವೂ ಕೂಡ ಬೇಸಿಕ್ ರೀ. ಇನ್ನ ನೆಕ್ಸ್ಟ್ ರೀಸನಿಂಗ್ ಅಲ್ಲಿ ಫಸ್ಟ್ನೇ ಕ್ಲಾಸ್ ಏನೈತಪ್ಪ ಅಂದ್ರ ಆಕೃತಿಗಳ ಎಣಿಕೆ. ನೀವೇನಾದ್ರೂ ಜಾಸ್ತಿ ಜನ ಇದರ ಮೇಲೆ ಇಂಟ್ರೆಸ್ಟ್ ಅನ್ನ ತೋರಿಸಿದನ್ನ ಕಂಟಿನ್ಯೂ ಆಗಿ ಕ್ಲಾಸ್ ಅನ್ನ ಮಾಡ್ತೀವ್ರಿ. ಸೊ ನೀವು ಏನು ಮಾಡ್ಬೇಕಾಗಿಲ್ಲ, ಇದಕ್ಕ ಜೈ ಹಿಂದ್ ಅಂತ ಕಮೆಂಟ್ ಮೂಲಕ ತಿಳಿಸಿದ್ರಂದ್ರ ನಾ ವಿಡಿಯೋನ ಕಂಪ್ಲೀಟ್ ಆಗಿ ರೀಸನಿಂಗ್ ಕ್ಲಾಸ್ ನ ಕಂಪ್ಲೀಟ್ 1 by 1 ವಿಡಿಯೋನ ಮಾಡ್ತಾ ಹೋಗ್ತೀವಿ. ಈಗ ಆಕೃತಿ ಒಳಗ ಚೌಕ ಯಾವ ರೀತಿ ಮಾಡ್ಬೇಕು, ಆಯತ ಯಾವ ರೀತಿ, ಮತ್ತ ಅದೇ ರೀತಿ ತ್ರಿಭುಜ ಯಾವ ರೀತಿ, ಅದೇ ರೀತಿ ಚತುರ್ಭುಜ ಪ್ರತಿಯೊಂದನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವ್ರಿ. ಸೊ ಅದಕ್ಕಾಗಿ ನಿಮ್ದು ಸಣ್ಣ ಹೆಲ್ಪ್ ಏನು, ಜೈ ಹಿಂದ್ ಅಂತ ಕಮೆಂಟ್ ಮೂಲಕ ತಿಳಿಸಿದ್ರಿ, ನಾವು ಕಂಟಿನ್ಯೂ ವಿಡಿಯೋನ ಮಾಡ್ತಾ ಹೋಗ್ತೀವ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ನಮ್ಮ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕ್ರಿ. ಈ PDF ಕೂಡ ನಿಮಗೆ ಕಳಿಸ್ತೇವ್ರಿ. ಟೋಟಲ್ ಆಗಿ ಮ್ಯಾಥಮೆಟಿಕ್ಸ್, ರೀಸನಿಂಗು ಮತ್ತೆ ಅದೇ ರೀತಿ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ರೀ. ಅತ್ಯಂತ ಕಡಿಮೆ ಬೆಲೆ ಕೇವಲ 200 ರೂಪಾಯಿ ರೀ. ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲಾದ್ರೂ ನೋಟ್ ಸಿಕ್ಕೊಂಡ್ರೆ ಅಲ್ಲೇ ತಗೋರಿ. ಎಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರೆ ನಮ್ಮ ನಂಬರ್ಗೆ ಮೆಸೇಜ್ ಹಾಕ್ರಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗ್ಬೇಡ್ರಿ, ಮೆಸೇಜ್ ಹಾಕಿದ್ರೆ ಸಂಪೂರ್ಣವಾದ ಮಾಹಿತಿನ ತಿಳಿಸಿಕೊಡಲಾಗುವುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ನಾಳೆ ವಿಡಿಯೋದಾಗ್ರಿ ಆಕೃತಿಗಳ ಎಣಿಕೆಯನ್ನ ನೋಡೋಣ್ರಿ. ಸ್ಟೆಪ್ ಬೈ ಸ್ಟೆಪ್ ಕೊಡ್ತೀವಿ. 1ನೇ ದಿವಸ ನಿಮಗೆ ಚೌಕ, ಆಮೇಲೆ ಆಯತ, ಆಮೇಲೆ ತ್ರಿಭುಜ, ಆಮೇಲೆ ಚತುರ್ಭುಜ ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.